ಹಾಗೆ ತಾನೇ ಟಿವಿನ ನೋಡ್ಕೊಂಡೆಲ್ಲ ಹಾರ್ಟ್ ಇಶ್ಯೂಸ್ ಎಲ್ಲ ತೋರಿಸ್ತಿದ್ರಲ್ಲ, ನೋಡ್ತಿತ್ತು ಕುತ್ಕೊಂಡು. ಪಪ್ಪ ಹಿಂಗೆಲ್ಲ ನೋಡಬೇಡ ಪಪ್ಪ ಅಂತ ಅಂದ್ಬಿಟ್ಟು ಕಾಫಿ ಕೊಟ್ಟೆ, ಕಾಫಿ ಕುಡಿತು, ಬಿಸಿನೀರೆಲ್ಲ ಕುಡಿತು, ಬಿಸಿನೀರು ತಾಂಬರಮ್ಮ ಅಂತ ಎಲ್ಲ ಮಾಡ್ತು. ಕೊನೆಗೆ ಏನಾಯ್ತು, ನಮ್ಮ ಹತ್ರ ಏನು ಹೇಳಲಿಲ್ಲ, ಎದೆ ಉರಿ ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತಮ್ಮ ಅಂತ ಅಂದ್ಬಿಟ್ಟು ಓಡಾಡ್ತು ಒಳಿಕು ಇಚ್ಚಿಗೂ. ಆಮೇಲೆ ನೋಡಿದ್ರೆ ಒಳಿಗೆ ಹೋಗಿ ಮನೆಗೆ ಹೋಗ್ಬಿಟ್ಟು ಉಸಿರು ಎಳಿತೈತೆ ಜೋರಾಗೆ. ನಮ್ಮ ಚಿಕ್ಕಪ್ಪ ಎಲ್ಲ ಬಂದರು, ನನ್ನ ತಮ್ಮ ಎಲ್ಲ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ. ಆದರ್ಶದಲ್ಲಿ ಇದು ನನ್ನ ತಮ್ಮಂಗೆ ಬರ್ನ್ ಆಗಿದೆ ಬೆನ್ನಿಂದೆ. ಒಂದೇ ಒಂದು ಸಣ್ಣ ಪ್ರಿಕ್ ಇದು ಮಾಡಲಿಲ್ಲ, ಅವರು ನೋಡಲೂ ಇಲ್ಲ, ಏನೂ ಇಲ್ಲ, ಬರೀ ಸ್ಲಿಪ್ ಬರ್ಕೊಟ್ರು ಅಷ್ಟೇ ಆದರ್ಶನಾಗ್ದಾರಿ. ಆಮೇಲೆ ನಮ್ಮ ಅಪ್ಪನೇ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ಅವನಿಗೆ ತೋರಿಸ್ಕೊಂಡು 1 ತಿಂಗಳು ಅಲ್ಲೇ ಇದ್ದು ಅವನಿಗೆ ಪೂರ್ತಿ ವಾಸಿ ಮಾಡ್ಕೊಂಡ್ಬಂತು. ಆದರೆ ಪಪ್ಪನ ಉಳಿಸ್ಕೊಳಕ್ಕಾಗಲಿಲ್ಲ. ಏನೋ ಒಂಚೂರು ನಮಗೇನೋ ಗೊತ್ತಾಗಿದ್ದಿದ್ರೆ ಏನು ಮಾಡಬೇಕು ಆ ಟೈಮಲ್ಲಿ ಅಂತ ಜನಗಳಿಗೆ ಗೊತ್ತಾಗಿದ್ದಿದ್ರೆ ನಾವು ನೋಡಿ ತಿಳ್ಕೊತಿದ್ವಿ. ಬರೀ ಹಾರ್ಟ್ ಅಟ್ಯಾಕ್ ಏನು ಮಾಡಬೇಕು, ಎದೆ ಒತ್ತಬೇಕು ಅಷ್ಟೇ ಗೊತ್ತಿರೋದು. ಇದೆಲ್ಲ ನೋಡಿ 911ಗೆ ನಾನು 911ಗೆ ಮಾಡಿದಾಗ ಆಂಬುಲೆನ್ಸಿಗೆಲ್ಲ ಕರೆಯೋಕ್ಕೆ ನಮ್ಮ ಸುತ್ತಮುತ್ತನೂ ಯಾರು ಏನು ಕರಿಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಸರ್. ಹಾಗೆ ತಾನೇ ಟಿವಿನ ನೋಡ್ಕೊಂಡೆಲ್ಲ ಹಾರ್ಟ್ ಇಶ್ಯೂಸ್ ಎಲ್ಲ ತೋರಿಸ್ತಿದ್ರಲ್ಲ, ನೋಡ್ತಿತ್ತು ಕುತ್ಕೊಂಡು. ಪಪ್ಪ ಹಿಂಗೆಲ್ಲ ನೋಡಬೇಡ ಪಪ್ಪ ಅಂತ ಅಂದ್ಬಿಟ್ಟು ಕಾಫಿ ಕೊಟ್ಟೆ, ಕಾಫಿ ಕುಡಿತು, ಬಿಸಿನೀರೆಲ್ಲ ಕುಡಿತು, ಬಿಸಿನೀರು ತಾಂಬರಮ್ಮ ಅಂತ ಎಲ್ಲ ಮಾಡ್ತು. ಕೊನೆಗೆ ಏನಾಯ್ತು, ನಮ್ಮ ಹತ್ರ ಏನು ಹೇಳಲಿಲ್ಲ, ಎದೆ ಉರಿ ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟೈತಮ್ಮ ಅಂತ ಅಂದ್ಬಿಟ್ಟು ಓಡಾಡ್ತು ಒಳಿಕು ಇಚ್ಚಿಗೂ. ಆಮೇಲೆ ನೋಡಿದ್ರೆ ಒಳಿಗೆ ಹೋಗಿ ಮನೆಗೆ ಹೋಗ್ಬಿಟ್ಟು ಉಸಿರು ಎಳಿತೈತೆ ಜೋರಾಗೆ. ನಮ್ಮ ಚಿಕ್ಕಪ್ಪ ಎಲ್ಲ ಬಂದರು, ನನ್ನ ತಮ್ಮ ಎಲ್ಲ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ. ಆದರ್ಶದಲ್ಲಿ ಇದು ನನ್ನ ತಮ್ಮಂಗೆ ಬರ್ನ್ ಆಗಿದೆ ಬೆನ್ನಿಂದೆ. ಒಂದೇ ಒಂದು ಸಣ್ಣ ಪ್ರಿಕ್ ಇದು ಮಾಡಲಿಲ್ಲ, ಅವರು ನೋಡಲೂ ಇಲ್ಲ, ಏನೂ ಇಲ್ಲ, ಬರೀ ಸ್ಲಿಪ್ ಬರ್ಕೊಟ್ರು ಅಷ್ಟೇ ಆದರ್ಶನಾಗ್ದಾರಿ. ಆಮೇಲೆ ನಮ್ಮ ಅಪ್ಪನೇ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ಅವನಿಗೆ ತೋರಿಸ್ಕೊಂಡು 1 ತಿಂಗಳು ಅಲ್ಲೇ ಇದ್ದು ಅವನಿಗೆ ಪೂರ್ತಿ ವಾಸಿ ಮಾಡ್ಕೊಂಡ್ಬಂತು. ಆದರೆ ಪಪ್ಪನ ಉಳಿಸ್ಕೊಳಕ್ಕಾಗಲಿಲ್ಲ. ಏನೋ ಒಂಚೂರು ನಮಗೇನೋ ಗೊತ್ತಾಗಿದ್ದಿದ್ರೆ ಏನು ಮಾಡಬೇಕು ಆ ಟೈಮಲ್ಲಿ ಅಂತ ಜನಗಳಿಗೆ ಗೊತ್ತಾಗಿದ್ದಿದ್ರೆ ನಾವು ನೋಡಿ ತಿಳ್ಕೊತಿದ್ವಿ. ಬರೀ ಹಾರ್ಟ್ ಅಟ್ಯಾಕ್ ಏನು ಮಾಡಬೇಕು, ಎದೆ ಒತ್ತಬೇಕು ಅಷ್ಟೇ ಗೊತ್ತಿರೋದು. ಇದೆಲ್ಲ ನೋಡಿ 911ಗೆ ನಾನು 911ಗೆ ಮಾಡಿದಾಗ ಆಂಬುಲೆನ್ಸಿಗೆಲ್ಲ ಕರೆಯೋಕ್ಕೆ ನಮ್ಮ ಸುತ್ತಮುತ್ತನೂ ಯಾರು ಏನು ಕರಿಬೇಕು, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಸರ್.